ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಕ್ರಿಯೇಟ್ ಯುವರ್ ಸೆಲ್ಫ್. ನಮಸ್ಕಾರ ಎಲ್ರಿಗೂ. ಸೊ ಇವತ್ತಿನ ವಿಡಿಯೋದಾಗ ಈ ಡಿಸೈನ್ನ ನಾನು ತೋರ್ಸಕತ್ತೀನಿ. ಹೌದು, ಭಾಳ ದಿನ ಆಯಿತು, ಸಾರಿ ಅದಕ್ಕೆ. ಸೊ ಈ ಡಿಸೈನ್ನ ಹೆಂಗೆ ಮಾಡೋದು ಅನ್ನೋದನ್ನು ನೋಡೋಣ. ಸೊ ನಾನು ಇದನ್ನು ಕಂಟಿನ್ಯೂಟಿಯಾಗಿ ನಾನು ತೋರಿಸ್ತೀನಿ. ನಾನು ಸ್ಟಾರ್ಟಿಂಗ್ ಹೆಂಗೆ ಆಗ್ತೆ ಅನ್ನೋದನ್ನು ನೋಡೋಣ. ಸೊ ಈ ರೀತಿಯಾಗಿ ನಾನು ಲಾಕ್ ಮಾಡಿಕೊಂಡು ಇದಾದಮೇಲೆ ಬರೋದು ನೆಕ್ಸ್ಟು ಹೆಂಗೆ ಸ್ಟಾರ್ಟಿಂಗಿಂದ ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ಈಗ ನಾನು ಹಾಕೋದು ಸ್ಟಾರ್ಟಿಂಗಿಂದ. ಸೊ ಇಲ್ಲಿ ಬೀಡ್ ಏನು ಹಾಕಿನಲ್ಲ ಅದನ್ನು ನಾನು ಸ್ಟಾರ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ಏನು ಬೀಡ್ ಐತೆ ಅದನ್ನೇ ನಾವು ಹಾಕೋಣ. ಅದಾದಮೇಲೆ ಈ ರೀತಿಯಾಗಿ ನಾನು ಆ ಚೈನ್ ಹಾಕ್ಕೊಂಡು ಮತ್ತು ಬೀಡ್ ಹೆಂಗೆ ಹಾಕೋದು ಅನ್ನೋದನ್ನು ನೋಡೋಣ. ಸೊ ಈಗ ನಾನು ಈ ದಾರ ಏನೈತಲ್ಲ ಅದನ್ನು ಮ್ಯಾಗ ಎಳೆದು ನಾನು ಈ ರೀತಿಯಾದಂತಹ ಬೀಡನ್ನ ತೊಗೊಳ್ತೀನಿ. ನಿಮ್ಮ ಬಳಿ ಯಾವ ಬೀಡ್ ಇದ್ರೂ ತೊಗೋರಿ, ಚೆಂದ ಬರ್ತೈತಿ, ಚೆಂದ ಕಾಣ್ತೈತಿ. ಸೊ ಈ ರೀತಿಯಾಗಿ ನಾವು ಬೀಡನ್ನ ಸೇರಿಸಿದ್ದಾದ್ಮ್ಯಾಗ ನಾವು ಈಗ ಇದನ್ನು ಎಲ್ಲಿಗೆ ಬರುತ್ತೋ ಅನ್ನೋದನ್ನು ನೋಡಿ ನಾವು ಲಾಕ್ ಅನ್ನೋದು ಮಾಡಬೇಕಾಗ್ತೈತಿ. ಸೊ ಲಾಕ್ ಮಾಡಿ ಅದಾದ್ಮ್ಯಾಗ ನಾವು ಚೈನ್ನ ಹಾಕಬೇಕಾಗ್ತೈತಿ. ಹೆಂಗೆ ಚೈನ್ ಸ್ಟಿಚ್ ಹಾಕೋದು ಬೇಸಿಕ್ ನಾನು ಕಮ್ಯುನಿಟಿ ಪೋಸ್ಟ್ ಮಾಡಿದ್ನಿ. ಯಾರಾದರೂ ಬೇಕಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ, ಮಾಡೋಣ ಅಂತಂದು. ಸೊ ಈಗ ನಾನು ಒಂದಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದು ಆದ್ಮ್ಯಾಗ ನಾನು ಬೇಸಿಕ್ ಹೆಂಗೆ ಸಾರಿ ಕುಚ್ಚು ಹಾಕೋದು ಅನ್ನೋದನ್ನು ತೋರಿಸ್ತೀನಿ. ಸೊ ಈಗ ಪ್ರೆಸೆಂಟ್ ನಾನು ಈ ರೀತಿಯಾದಂತಹ ಕುಚ್ಚುಗಳನ್ನ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡೀನಿ. ಸೊ ನಾನು ಈಗ ಫಸ್ಟ್ ಬೀಡನ್ನ ಹಾಕಿದ್ದು ಆದ್ಮ್ಯಾಗ ನಾನು ಚೈನ್ ಸ್ಟಿಚ್ನ ಹಾಕೋತಾ ಹೋಗ್ತೀನಿ. ಚೈನ್ ಸ್ಟಿಚ್ ಎಷ್ಟು ಹಾಕ್ತೀನಪ್ಪ ಅಂದ್ರೆ 2, ಇದು 3, 4. ಸೊ 4 ಚೈನ್ನ ನಾನು ಹಾಕೋತೀನಿ. 4 ಚೈನ್ ಹಾಕ್ಕೊಂಡು ಅದಾದ್ಮ್ಯಾಗ ನಾನು ಮತ್ತು ಬೀಡನ್ನ ಸೇರಿಸ್ಕೋತೀನಿ. ಸೊ ನೀವು ಸೀರೆಗೆ ಒಂದೇ ಸತಿ ಹಾಕೋದಕ್ಕಿಂತ ನೀವು ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಿದ್ದಾದ್ಮ್ಯಾಗ ನೀವು ಸೀರೆಗೆ ಹಾಕ್ರಿ, ನಿಮಗೂ ಪರ್ಫೆಕ್ಟ್ ಅನಿಸ್ತೈತಿ. ಪರ್ಫೆಕ್ಟಾಗಿ ಹಾಕಿದ್ರೆ ಭಾಳ ಅಂದ್ರೆ ಭಾಳ ಚಂದ ಇರ್ತೈತಿ. ಸೊ ಹಾಗಾಗಿ ನಾನು ಹೇಳಕತ್ತೀನಿ. ಸೊ ಈಗ ನಾವು ಇನ್ನೊಂದು ಬೀಡನ್ನ ಸೇರಿಸ್ಕೊಳ್ಳೋಣ. ಸೊ ಹೆಂಗಪ್ಪ ಅಂತಂದ್ರೆ ಫಸ್ಟ್ ಸೀರೆಗೆ ಸ್ಟಾರ್ಟಿಂಗು ನಾವು 6 ಎಳೆ ದಾರ ತೊಗೊಂಡು ನಾವು ಬಟ್ಟೆಗೆ ಲಾಕ್ ಮಾಡ್ಕೊಬೇಕಾಗ್ತೈತಿ. ಲಾಕ್ ಮಾಡಿದ ಆದ್ಮ್ಯಾಗ ನಾವು ಬೀಡನ್ನ ಸೇರಿಸ್ಕೊಂಡು ಅದಾದಮೇಲೆ ಬೀಡ್ ಲಾಕ್ ಮಾಡಿದ್ದಾದ್ಮ್ಯಾಗ ನಾವು ಚೈನ್ ಸ್ಟಿಚ್ನ ಹಾಕೋತಾ ಹೋಗ್ಬೇಕು. ಚೈನ್ ಸ್ಟಿಚ್ನ ಹಾಕ್ಕೊಂಡು ಅದಾದ್ಮ್ಯಾಗ ಚೈನ್ ಸ್ಟಿಚ್ನ ಲಾಕ್ ಮಾಡಿ ಮತ್ತು ಬೀಡನ್ನ ನಾವು ಆ್ಯಡ್ ಮಾಡಬೇಕಾಗ್ತೈತಿ. ಸೊ ಹಿಂಗೆ ನಾವು ಹಾಕೋತಾ ಹೋಗ್ಬೇಕಾಗ್ತೈತಿ. ಸೊ ಬೀಡ್ ಲಾಕ್ ಆದ್ಮ್ಯಾಗ ಇನ್ನೊಂದು ಸತಿ ಬಟ್ಟೆಗೆ ನಾನು ಲಾಕ್ ಮಾಡಿಕೊಂಡು ಅದಾದ್ಮ್ಯಾಗ ನಾನು ಹೆಂಗೆ ಒಂದು ಆರ್ಚ್ನ ಮಾಡ್ತೀನಿ ಅನ್ನೋದನ್ನು ನೋಡಿರಿ. ಸೊ ಭಾಳ ಅಂದ್ರೆ ಭಾಳ ಈಸಿ ಆ್ಯಂಡ್ ಭಾಳ ಪರ್ಫೆಕ್ಟಾಗಿ ಹಾಕೋಂತಹ ಕುಚ್ಚನ್ನ ನೀವು ನೋಡ್ಬೋದು. ಸೊ ಈಗ ನಾನು ಆರ್ಚ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಚೈನ್ ಸ್ಟಿಚ್ನ ಹಾಕ್ಕೊಳ್ಳೋಣ. ಚೈನ್ ಸ್ಟಿಚ್ನ ನಾನು ಇಲ್ಲಿ 3 ಚೈನ್ ಸ್ಟಿಚ್ನ ಹಾಕ್ಕೊಂಡೇನಿ. ಅದ್ರ ಮ್ಯಾಗ ಸೂಜಿ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಅದಾದ್ಮ್ಯಾಗ ನಾನು ಲಾಕ್ ಮಾಡಿಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿದ ಆದ್ಮ್ಯಾಗ ನಾವು ಅಲ್ಲಿಂದನೇ ಡಬಲ್ ಕ್ರೋಶೆ ಮಾಡ್ಕೋಬೇಕಾಗ್ತೈತಿ. ಸೊ ಈಗ ನಾನು ಕ್ಲೀನಾಗಿ ಹೇಳ್ತೀನಿ. ನನಗೆ ಆ ಕ್ಲಿಪ್ಪು ಒಂದು ಮಿಸ್ ಆಗೈತಿ. ಸೊ ಹಾಗಾಗಿ ನಾನು ಈಗ 3 ಚೈನ್ ಸ್ಟಿಚ್ ಏನು ಹಾಕಿನಲ್ಲ ಆ ಚೈನ್ ಸ್ಟಿಚ್ ಹಾಕಿದ್ದಾದ್ಮ್ಯಾಗ ನಾನು ನೀಡಲ್ ಮ್ಯಾಗ ಒಂದು ಸತಿ ದಾರ ತಗೊಂಡು ಅದಾದಮೇಲೆ ನಾನು ಅಲ್ಲಿ ಡಬಲ್ ಕ್ರೋಶನ ಮಾಡಿಕೊಂಡೆ. ಹಿಂಗೆ ಸ್ಲೈಡ್ ಬರ್ತೈತಿ. ಸ್ಲೈಡ್ ಬಂದಿದ್ದು ಆದ್ಮ್ಯಾಗ ನಾನು ಅದ್ರ ಮ್ಯಾಗ ನಾನು ಡಬಲ್ ಕ್ರೋಶನ ಹಾಕೋತಾ ಹೊಂಟೀನಿ. ಸೊ ಅರ್ಥ ಆಗೈತೆ ಅಂತ ಅಂದ್ಕೊಂಡೀನಿ. ಈಗ ನಾನು ಇದೇ ರೀತಿ ನಾನು ಡಬಲ್ ಕ್ರೋಶನ ಹಾಕೋತಾ ಬರ್ತೀನಿ. ಇದ್ರಾಗ ಎಷ್ಟು ಹಿಡಿತೈತಲ್ಲ ಅಷ್ಟು ಡಬಲ್ ಕ್ರೋಶನ ಹಾಕೋರಿ. ಒಂದೇನಪ್ಪ ಅಂತಂದ್ರೆ ನನಗಿಲ್ಲಿ ಒಂದು 7ರಿಂದ 8 ಆಗಲಿ ಹಿಡಿತೈತಿ, 7 ಇಲ್ಲ 6 ಹಿಡಿತೈತಿ. ಸೊ ಹಿಂಗೆ ನಾವು ಡಬಲ್ ಕ್ರೋಶನ ಹಾಕೋತಾ ಬರಬೇಕು. ಡಬಲ್ ಕ್ರೋಶ ಹಾಕೊಂಡು ಬಂದಿದ್ದಾದ್ಮ್ಯಾಗ ನಾವು ಇದನ್ನು
ಟರ್ನ್ ಮಾಡ್ಕೊಬೇಕಾಗ್ತೈತಿ. ಟರ್ನ್ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸ್ತೀನಿ. ಸೊ ಈ ಒಂದು ಡಿಸೈನ್ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಆಗಿರ್ತೈತಿ, ಭಾಳ ಸಿಂಪಲ್ ಐತಿ. ಸೊ ನೀವು ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಹೌದು, ಭಾಳ ದಿನ ಆಗೈತಿ ವಿಡಿಯೋ ಬಿಟ್ಟು. ಸೊ ಇನ್ಮೇಲೆ ಕಂಟಿನ್ಯೂಟಿ ಆಗಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಸೊ ಈಗ ನಾನು ಡಬಲ್ ಕ್ರೋಶನ ಮಾಡ್ಕೊತೀನಿ. ನಾನು ಮೊದಲ ಹೇಳ್ದಂಗೆ ಒಂದು 7ರಿಂದ 8 ಇಲ್ಲ 7ರಿಂದ 6 ಚೈನ್ನ ನಾವು ಹಾಕೋಬೇಕಾಗ್ತತಿ ಈ ಒಂದು ಸ್ಮಾಲ್ ಇದ್ರಾಗ. ಈಗ ನಾನು ಹಾಕ್ಕೊಂಡು ಈಗ ಕರೆಕ್ಟಾಗಿ ನಾನು ಇಲ್ಲಿ ಲಾಕ್ ಅನ್ನೋದನ್ನು ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ನಾನು ಬಟ್ಟೆನ ಒಳ್ಳಿ ತಿರುಗಿಸ್ತೀನಿ. ಒಳ್ಳಿ ತಿರುಗಿಸಿದ ಆದ್ಮ್ಯಾಗ ನಾನು ಅಲ್ಲಿಗೆ ಆರ್ಚನ್ನ ಮಾಡ್ಕೋತಾ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡಿರಿ, ಭಾಳ ಅಂದ್ರೆ ಭಾಳ ಈಸಿ ಐತಿ. ತಿರುಗಿಸಿದ ತಕ್ಷಣ ಡಿಸೈನ್ ಏನು ಚೇಂಜ್ ಆಗೋದಿಲ್ಲ, ಹಂಗೆ ಇರ್ತೈತಿ. ಭಾಳ ಬ್ಯೂಟಿಫುಲ್ ಆ್ಯಂಡ್ ಸಿಂಪಲ್ ಇರ್ತೈತಿ. ಸೊ ನೋಡಿರಿ, ಹಿಂಗೆ ನಾವು ಹಾಕೋತಾ ಹೋಗ್ಬೇಕಾಗ್ತೈತಿ. ಸೊ ಈಗ ನಾನು ಬಟ್ಟೆನ ತಿರುಗಿಸೋಣ ಅಂತ. ಸೊ ನೋಡಿರಿ, ಬಟ್ಟೆನ ತಿರುಗಿಸ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ನಾನು 3 ಚೈನ್ ಸ್ಟಿಚ್ನ ಹಾಕ್ಕೊಂಡೀನಿ. 3 ಚೈನ್ ಸ್ಟಿಚ್ನ ಹಾಕ್ಕೊಂಡಿದ್ದಾದ್ಮ್ಯಾಗ ನಾವು ಅದನ್ನು ಲಾಕ್ ಮಾಡಿಕೊಂಡು ಅಲ್ಲಿಂದ ನಾನು ಈಗ ಮತ್ತೆ ಆರ್ಚನ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಭಾಳ ಅಂದ್ರೆ ಭಾಳ ಈಸಿ ಐತಿ. ನೀವು ಗಮನ ಕೊಟ್ಟು ನೋಡಿ ಪ್ರಾಕ್ಟೀಸ್ ಮಾಡಿ, ಅದಾದ್ಮ್ಯಾಗ ಸೀರೆಗೆ ಹಾಕೋರಿ. ಭಾಳ ಅಂದ್ರೆ ಭಾಳ ಈಸಿ ಐತಿ. ಸೊ ಹಿಂಗೆ ನಾವು ಬಟ್ಟೆನ ತಿರುಗಿಸ್ಕೋಬೇಕಾಗ್ತೈತಿ, ಬಟ್ಟೆನ ಒಳಿಸ್ಬೇಕಾಗ್ತೈತಿ. ಒಳಿಸಿದ್ದಾದ್ಮ್ಯಾಗ ನಾವು ಹೆಂಗೆ ಇಲ್ಲಿ ಡಬಲ್ ಕ್ರೋಶ ಹೆಂಗೆ ಮಾಡ್ಕೊಂಡಿವಲ್ಲ, ಸೇಮ್ ಆ್ಯಸ್ ಇಟ್ ಈಸ್ ನಾವೀಗ ಇಲ್ಲಿ ಮಾಡ್ಕೊಳ್ಳೋಣಂತ. ನಾನು ಈಗ ನೀಡಲ್ ಮ್ಯಾಗ ಒಂದು ಸತಿ ದಾರಾನ ತೊಗೋತೀನಿ. ಸೊ ಡಬಲ್ ಕ್ರೋಶ ಆದರೂ ಮಾಡ್ಕೋಬೋದು, ತ್ರಿಬಲ್ ಕ್ರೋಶ ಆದರೂ ಮಾಡ್ಕೋಬೋದು. ಇಲ್ಲಿ ಏನು ಹೋಲ್ಸ್ ಐತಲ್ಲ ಅಲ್ಲಿಗೆ ನಾವು ಚುಚ್ಚಬೇಕಾಗ್ತೈತಿ. ಸೊ ನಿಮಗೆ ಆರ್ಚ್ ದೊಡ್ಡದು ಬೇಕಪ್ಪ ಅಂತಂದ್ರೆ ತ್ರಿಬಲ್ ಕ್ರೋಶ ಮಾಡ್ಕೊರಿ, ಇಲ್ಲ ಅಂತಂದ್ರೆ ಡಬಲ್ ಕ್ರೋಶನ ಮಾಡ್ಕೊರಿ. ನಾನಿಲ್ಲಿ ಡಬಲ್ ಕ್ರೋಶ ಮಾಡ್ಕೊಳಕತ್ತೀನಿ. ಆ್ಯಂಡ್ ಇಲ್ಲಿ ಹೋಲ್ ಏನೈತಲ್ಲ, ನಾವು ಆರ್ಚಿನ ಮ್ಯಾಗ ಹೋಲ್ ಕಾಣ್ತೈತಲ್ಲ, ಆ ಹೋಲಿಗೆ ನಾನು ಡಬಲ್ ಕ್ರೋಶನ ಮಾಡ್ಕೊಳಕತ್ತೀನಿ. ಸೊ ಇಲ್ಲಿ ನಾನು ಡಬಲ್ ಕ್ರೋಶನ ಮಾಡ್ಕೊಳಕತ್ತೀನಿ. ಸೊ ನೀವು ತ್ರಿಬಲ್ ಕ್ರೋಶಗೂನ ಮಾಡ್ಕೋಬೋದು. ಸೊ ಇದೇ ರೀತಿಯಾಗಿ ನಾವು ಹಾಕೋತಾ ಹೋಗೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಹೋಲ್ ಕಾಣಕತ್ತೈತಿ ಅಲ್ಲ, ಈ ಹೋಲ್ ಏನೈತಲ್ಲ, ಈ ಹೋಲಿನ ಒಳಗೆ ನಾವು ಸೇರಿಸಿ ಅದರಾಗಿಂದ ದಾರ ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೋಬೇಕಾಗ್ತೈತಿ. ಭಾಳ ಅಂದ್ರೆ ಭಾಳ ಈಸಿ ಐತಿ. ನೀವುಗೂ ಮನೇಲಿ ಪ್ರಾಕ್ಟೀಸ್ ಮಾಡಿರಿ, ಹಾಕಿರಿ. ಆ್ಯಂಡ್ ನನ್ನ ಚಾನಲ್ನಾಗ ಇನ್ನು ಮುಂದೆ ಬರುವಂತಹ ಏನು ಕುಚ್ಚಿನ ಒಂದು ವಿಡಿಯೋಸ್ ಏನದವು ಅವು ಬ್ರೈಡಲ್ ಸ್ಯಾರಿಗೂ ಹಾಕ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿರೋ ಡಿಸೈನ್ಸ್ ಬರಕತ್ತಾವು. ಸೊ ನೀವು ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಸೊ ಕಮೆಂಟ್ ಮೂಲಕ ತಿಳಿಸ್ರಿ ಹೆಂಗೆ ಅನ್ನಿಸ್ತು ಅನ್ನೋದನ್ನು. ಆ್ಯಂಡ್ ಕೆಲವು ಮಂದಿ ಅಂತೂ ಸ್ಕಿಪ್ ಮಾಡಬೇಡ್ರಿ, ಸ್ಕಿಪ್ ಮಾಡಕತ್ತೀರಿ. ಸ್ಕಿಪ್ ಮಾಡಲಾರ್ದಂಗೆ ಫುಲ್ಲು ನೋಡಿರಿ, ನಿಮಗೂ ಅರ್ಥ ಆಗ್ತೈತಿ ಆ್ಯಂಡ್ ನಮಗೂ ಖುಷಿ ಆಗ್ತೈತಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ನೀವು ಸಬ್ಸ್ಕ್ರೈಬ್ ಎಷ್ಟು ಮಾಡ್ತೀರೋ ನನಗೆ ಅಷ್ಟು ಪ್ರೋತ್ಸಾಹ ಸಿಗ್ತೈತಿ ಮಾಡ್ಲಿಕ್ಕೆ. ಹೌದು, ಭಾಳ ದಿನ ಆಯಿತು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಇನ್ಮ್ಯಾಗ ಅಪ್ಲೋಡ್ ಕಂಟಿನ್ಯೂಟಿ ಇರ್ತೈತಿ. ಸೊ ಹಿಂಗೆ ಸಪೋರ್ಟ್ ಮಾಡ್ತೀರಿ, ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಹಿಂಗೆ ನಾನು ಫುಲ್ಲು ಡಬಲ್ ಕ್ರೋಶನ ಮಾಡ್ಕೋತೀನಿ. ಈ ಒಂದು ಹಾಫ್ ಆರ್ಚ್ ಏನೈತಿ, ಸ್ಲೈಡ್ ಆರ್ಚ್, ಇದಕ್ಕೆ ನಾವು ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ಲಾಗಿ ಆ್ಯಂಡ್ ಸಿಂಪಲ್ಲಾಗಿ ಹಾಕ್ಬೋದು. ಆ್ಯಂಡ್ ನಾನು ಮೇಲ್ಗಡೆ ಮಣಿಗಳನ್ನ ಸೇರಿಸ್ಕೊತಾ ಬರ್ತೀನಿ. ಸೊ ಹಾಗಾಗಿ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣ್ತೈತಿ. ನೀವು ಬೇಕಾದ್ರೆ ಇತ್ತೀಚೆಗೆ ಚೈನ್ ಬಾಲ್ಸ್ ಎಲ್ಲ ಅಂಟ್ಸಕತ್ತಾರು. ನಮ್ಗಾಗಲ್ಲ, ಟೈಮ್ ಇಲ್ಲ ಅಂತಂದ್ರೆ ಬಾಲ್ಸ್ ಅಂಟಿಸಿಗೂ ಹಾಕ್ಬೋದು. ಅಷ್ಟೇ ಬ್ಯೂಟಿಫುಲ್ಲಾಗಿ ಕಾಣ್ತೈತಿ. ಸೊ ಟ್ರೈ ಮಾಡಿ ನೋಡಿರಿ, ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಈಗ ನಾನು
ಡಬಲ್ ಕ್ರೋಶನ ಮಾಡ್ಕೊಂಡಿದ್ದು ಆದ್ಮ್ಯಾಗ ಮತ್ತೆ ಬಟ್ಟೆನ ತಿರುಗಿಸ್ತೀನಿ. ಬಟ್ಟೆನ ತಿರುಗಿಸಿ ಇಲ್ಲಿಂದಾನೇ ನಾನು ಬೀಡನ್ನ ಸೇರ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ದಾರಾನ ಮ್ಯಾಗೆ ಎಳೆದು ಅಲ್ಲಿಂದನೇ ಬೀಡನ್ನ ಸೇರಿಸ್ತೀನಿ. ಸೊ ಬೀಡನ್ನ ಸೇರಿಸಿದ ಆದ್ಮ್ಯಾಗ ನಾನು ಸೇಮ್ ಕಂಟಿನ್ಯೂಟಿ ಆಗಿ ಡಿಸೈನ್ ಅನ್ನೋದು ಹೋಗ್ಕತಿ. ಸೊ ನೋಡಿರಿ, ದಾರ ಮೇಲಕ್ಕೆ ಎಳೆದು ಮಣಿನ ಅದ್ರೊಳಗೆ ಸೇರಿಸಿ ಅದಾದ್ಮ್ಯಾಗ ನಾವು ಏನಿಲ್ಲ ಪಕ್ಕಕ್ಕೆ ಲಾಕ್ ಮಾಡ್ಕೊಳ್ಳೋದು. ನೀವು ಬೇಕಾದ್ರೆ ಅಂದರೆ ಆರ್ಚ್ ನಮ್ಗೆ ಜಾಸ್ತಿ ಬೇಕು, ದೊಡ್ಡದು ಬೇಕಂತಂದ್ರೆ ನೀವು ಈ ಆರ್ಚ್ ಮ್ಯಾಗ ಮತ್ತು ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ಮಾಮೂಲಿ ಸಿಂಗಲ್ ಕ್ರೋಶ ಮಾಡಿಕೊಂಡು ನಾನು ಲಾಕ್ ಮಾಡ್ಕೋತೀನಿ. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಬೇಸಿಕ್ ಹೆಂಗೆ ನೀಡಲ್ ಹಿಡಿಯೋದ್ರಿಂದ ಹಿಡ್ದು ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ, ಚೈನ್ ಸ್ಟಿಚ್ ಮತ್ತು ಈ ರೀತಿಯಾಗಿ ಟ್ರಿಕ್ಸ್ ಏನಾದರೂ ಬೇಕಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ವಿಡಿಯೋನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಿಂಗೆ ನಾವು ಬೀಡ್ಸ್ನ ಸೇರಿಸ್ತಾ ಹೋಗ್ಬೇಕಾಗ್ತೈತಿ. ಸೊ ಬೀಡಿನ ಹೋಲು ಸ್ವಲ್ಪ ಭಾಳ ಅಂದ್ರೆ ಭಾಳ ಸಣ್ಣಿತ್ತು. ಸೊ ಹಾಗಾಗಿ ಸೇರಿಸ್ಲಿಕ್ಕೆ ಕಷ್ಟ ಆಗ್ತಿತ್ತು. ನಾನಿಲ್ಲಿ ನೀಡಲ್ ನಂಬರ್ 10 ತೊಗೊಂಡಿನಿ. ಹಾಗಾಗಿ ಇಲ್ಲ ನೀವು ನೀಡಲ್ ನಂಬರ್ 13 ತೊಗೊಂಡ್ರೆ ಬೀಡ್ ಸೇರಿಸ್ಲಿಕ್ಕೆ ಆಗ ಭಾಳ ಅಂದ್ರೆ ಭಾಳ ಈಸಿ ಆಗ್ತೈತಿ. ಸೊ ಹಿಂಗೆ ನಾನು ಬೀಡನ್ನ ಸೇರಿಸ್ಕೋತಾ ಬರ್ತೀನಿ. ಬೀಡನ್ನ ಸೇರಿಸ್ಕೊಂಡು ಬಂದಿದ್ದು ಫುಲ್ ಆದ್ಮ್ಯಾಗ ಫೈನಲಾಗಿ ಹೆಂಗೆ ಕಾಣ್ತೈತಿ ಅನ್ನೋದನ್ನು ನೋಡೋಣ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ, ಮರೆಯೋಕೆ ಹೋಗಬೇಡ್ರಿ. ಸೊ ಹಿಂಗೆ ನಾವು ಆ ಹೋಲ್ ಏನೈತಲ್ಲ, ಡಬಲ್ ಕ್ರೋಶದ ಹೋಲು ಅದ್ರೊಳಗೆ ಲಾಕ್ ಮಾಡ್ಕೊತೀನಿ. ಸೊ ಡಬಲ್ ಕ್ರೋಶ ಮಾಡ್ಕೊಳ್ಳೋದು ಕೂಡ ಹೋಲ್ ಮ್ಯಾಗನ, ಆ್ಯಂಡ್ ಅದ್ರ ಮ್ಯಾಗ ನಾವು ಬೀಡನ್ನ ಸೇರಿಸ್ಕೊಳ್ಳೋಣ. ಸೊ ಹಿಂಗೆ ಹಾಕೋತಾ ಬರ್ಬೇಕಾಗ್ತೈತಿ. ಸೊ ಫುಲ್ ಆಗಿ ಫೈನಲ್ ಆಗಿ ಹೆಂಗೆ ಕಾಣ್ತೈತಿ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಸೊ ನೋಡಿರಿ, ಇವಾಗ ನಾನು ಸ್ಟಾರ್ಟಿಂಗ್ ಹೆಂಗೆ ಕಾಣ್ತಿತ್ತಲ್ಲ ಸ್ಟಾರ್ಟಿಂಗ್ ನಾವು ಇದ್ರ ಫುಲ್ ಹಾಕೋತಾ ಬರಬೇಕು. ಈಗ ಹಾಕಿದ್ದಾದ್ಮ್ಯಾಗ ನಾನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ನಾನು ಸೇಮ್ ಆ್ಯಸ್ ಇಟ್ ಈಸ್ ಮತ್ತು ಡಿಸೈನ್ ಕಂಟಿನ್ಯೂ ಆಗ್ತೈತಿ. ಬೀಡ್ ಹಾಕಿ, ಚೈನ್ ಸ್ಟಿಚ್ ಹಾಕಿ ಮತ್ತು ಬೀಡು ಅದಾದ್ಮ್ಯಾಗ ನಮ್ಗೆ ಈ ರೀತಿಯಾದಂಥ ಹಾಫ್ ಆರ್ಚ್ ಬರ್ತೈತಿ, ಇಲ್ಲ ಸ್ಲೈಡ್ ಆರ್ಚ್ ಅಂತಲೂ ಹೇಳ್ಬೋದು. ಸೊ ಭಾಳ ಅಂದ್ರೆ ಭಾಳ ಬ್ಯೂಟಿಫುಲ್ ಆ್ಯಂಡ್ ಸೂಪರ್ ಸಾರಿ ಕ್ರೋಶಾ ಡಿಸೈನ್ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸಿಗೆ ಕೂಡ ನೀವು ಶೇರ್ ಮಾಡಿರಿ. ಆ್ಯಂಡ್ ಇದು ಕುಚ್ಚು ನಾನು ಇದ್ರಾಗ ಕಟ್ಟಿರೋದು 70 ಎಳೆ ಕಟ್ಟೀನಿ. ಸೊ ಅದನ್ನು ಡಬಲ್ ಮಾಡಿದಾಗ ನಮ್ಗೆ ಇನ್ನೂ ಜಾಸ್ತಿ ಬರ್ತೈತಿ. ಸೊ ಹಂಗಾಗಿ ನಾವು ಹಾಕೋತಾ ಹೋಗ್ಬೋದು. ಆ್ಯಂಡ್ ಫೈನಲಾಗಿ ನೋಡಿರಿ ಹೆಂಗೆ ಕಾಣ್ತೈತಿ ಅನ್ನೋದನ್ನು ನಾನು ಡಿಸೈನ್ ಕಂಟಿನ್ಯೂಟಿಯಾಗಿ ತೋರ್ಸಕತ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಹೆಂಗೆ ಅನ್ನೋದು ಡೌಟ್ ಬ್ಯಾಡ್ ಅಂತಂದು. ಸೊ ಇದಾದಮೇಲೆ ಮತ್ತು ಚೈನ್ ಸ್ಟಿಚ್ ಹಾಕ್ಕೊಂಡು ಅದಾದಮೇಲೆ ಮತ್ತು ಬೀಡನ್ನ ಹಾಕೋತಾ ಹೋಗ್ಬೇಕಾಗ್ತೈತಿ. ಸೊ ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ನಿಮ್ಮ ಸಪೋರ್ಟ್ ನನಗಿದ್ರೆ ನನಗಿನ್ನೂ ಮೋಟಿವೇಶನ್ ಬರ್ತೈತಿ ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ. ಸೊ ಹಿಂಗೆ ನಾನು ಚೈನ್ ಸ್ಟಿಚ್ನ ಹಾಕ್ಕೊಂಡು ಅದಾದ್ಮ್ಯಾಗ ನಾನು ಮತ್ತೆ ಇನ್ನೊಂದು ಬೀಡನ್ನ ನಾನು ಸೇರಿಸ್ಕೊತೀನಿ. ಸೊ ಬೀಡ್ ಲಾಕ್ ಹಾಕಿದ್ದಾದ್ಮ್ಯಾಗ ಒಂದು ಲಾಕ್ ಹಾಕಿ ಅದಾದಮೇಲೆ ನಾನು ಚೈನ್ ಸ್ಟಿಚ್ನ ಮಾಡಿಕೊಂಡು ಅದಾದಮೇಲೆ ದಾರಾನ ಕಟ್ ಮಾಡಿ ನೀಡಲ್ನ ಮೇಲೆ ಎಳಿತೀನಿ. ಅಲ್ಲಿಗೆ ಒಂದು ಗಂಟೆ ಆಗ್ತೈತಿ. ನಾನು ಯಾವಾಗಲೂ ಹಿಂಗೆ ಮಾಡೋದು. ಸೊ ನಿಮಗೂ ಟ್ರೈ ಮಾಡಿರಿ. ಗಂಟು ಹೆಂಗೆ ಹಾಕೋದು ಅನ್ನೋದನ್ನು ನೀವು
ಕಲಿಬೋದು. ಸೊ ನೋಡಿರಿ ಹೆಂಗೆ ಕಾಣ್ತೈತೆ ಅಂತಂದು. ಸೊ ಫೈನಲ್ಲಾಗಿ ಹೆಂಗೆ ಕಾಣ್ತೈತೆ ಅನ್ನೋದನ್ನು ನೋಡಿರಿ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋದಾಗ